ಇವತ್ತಿನ ಕರೆಂಟ್ ಅಫೇರ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ವಶನ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದಾವೆ, ಆದ್ದರಿಂದ ಗಮನವಿಟ್ಟು ನೋಡಿರಿ. ತಡ ಮಾಡೋದು ಬೇಡ, ನಾ ಪ್ರಶ್ನೆಗೆ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆಗೆ ಬರ್ತಾನು. ಇತ್ತೀಚೆಗೆ ಯಾವ ಭಾರತೀಯರು 2025ರ ವಿಲೆ ಸಂಶೋಧನಾ ವೀರರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂತೈತಿ. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಎ ಚಂದ್ರಕಾಂತ್ ಲಹರಿ ಅವರ ಈ ಒಂದು ಪ್ರಶಸ್ತಿಯನ್ನು ಗೆದ್ದರು. ಆನಂತರ ಇವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ನೋಡೋದಾದ್ರೆ ನಾವು ಚಂದ್ರಕಾಂತ್ ಲಹರಿ ಅವರ ಇತ್ತೀಚೆಗೆ ಈ ಒಂದು ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯರಂತ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ನೋಡ್ರಿ ಇಂಪಾರ್ಟೆಂಟ್ ಐತಿ. ಈ ಮೊದಲು ಅನ್ನೋ ಒಂದು ವರ್ಡ್ ಎಲ್ಲೇ ಬಂದರೂ ಕೂಡ ಅವು ಇಂಪಾರ್ಟೆಂಟ್ ಆಕ್ಕವು. ಆನಂತರ ಸಂಶೋಧನೆಯು ಸಮಗ್ರ, ನವೀನ ಮತ್ತು ಪರಿಣಾಮಕಾರಿ ಎಂದು ಖಚಿತಪಡಿಸಿಕೊಳ್ಳುವ ವಿಶ್ವದಾದ್ಯಂತ ಸಂಶೋಧಕರನ್ನು ವೇಲಿ ರಿಸರ್ಚ್ ಈ ಇದಕ್ಕೆ ಗುರುತಿಸ್ತಾರೋ. ಅಂದ್ರೆ ಯಾರು ಹೊಸ ಇವನ್ನ ಮಾಡ್ತಾರಲ್ಲ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡ್ತಾರೋ. ಆನಂತರ ಇವರು ಇದನ್ನು ನೋಡೋದಾದ್ರೆ ನಾಮನಿರ್ದೇಶನಗಳನ್ನ ಈ ಪ್ರಶಸ್ತಿಗೆ 2000ಕ್ಕೂ ಹೆಚ್ಚು ನಾಮನಿರ್ದೇಶಕಗಳ ಇದಕ್ಕೆ ಬಂದಿದ್ದು. ಅದರೊಳಗೆ 5 ಸಂಶೋಧಕರನ್ನು ಆಯ್ಕೆ ಮಾಡಲಾಗಿದೆ. ಅದರೊಳಗೆ ಕೇವಲ 5 ಮಂದಿನಷ್ಟು ಆಯ್ಕೆ ಮಾಡಿದರು. ಅದರೊಳಗೆ ಇವರು ಕೂಡ ಒಬ್ಬರು ಡಾಕ್ಟರ್ ಚಂದ್ರಕಾಂತ್ ಲಹರಿ ಅವರು ಒಬ್ಬರಾಗಿದ್ದರು. ಇದು ನಮ್ಮ ಭಾರತೀಯರಿಗೆ ಹೆಮ್ಮೆಯ ವಿಷಯವಾಗೈತಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾವು. ನೆಕ್ಸ್ಟ್ ಕ್ವಶನ್, ವಿಶ್ವದ ಅತಿ ದೊಡ್ಡ ಸಂಕುಚಿತ ವಾಯು ಇಂಧನ ಸಂಗ್ರಹ ಘಟಕವನ್ನು ಯಾವ ದೇಶ ಪ್ರಾರಂಭಿಸಿದೆ ಅಂತೈತಿ. ಇದನ್ನು ಯಾವ ದೇಶ ಪ್ರಾರಂಭಿಸಿದೆ ಅಂದ್ರೆ ಚೀನಾ ಈ ಸಂಕುಚಿತ ವಾಯು ಇಂಧನವನ್ನು ಇದಕ್ಕಾಗೈತಿ ಆನ್ಸರ ಚೀನಾ. ಓಕೆ, ಇನ್ನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ನೋಡೋಣ. ಡೀಟೇಲ್ಸ್ ಏನಂತಲ್ಲ, ಇದರಿಂದ ಏನು ಯೂಸ್ ಮಾಡಿದ್ದಾರೆ ಅಂದ್ರೆ ಸುಮಾರು ನಾವು ಇಲ್ಲಿ ನೋಡ್ಬೋದು 6 ಲಕ್ಷ ಮನೆಗಳ ವಾರ್ಷಿಕ ವಿದ್ಯುತ್ ಅಗತ್ಯಗಳನ್ನು ಪೂರೈಸಬಲ್ಲ ಕೆಪಾಸಿಟಿಯನ್ನು ಇದು ಹೊಂದೈತಿ. ಆನಂತರ ಇದು ಆಲ್ರೆಡಿ ಹೇಳಿದಂಗೆ ಗಾಳಿಯನ್ನು ಬಿಡುಗಡೆ ಮಾಡುವಂಥ ಕೆಪಾಸಿಟಿಯನ್ನು ಹೊಂದೈತಿ. ಅದರಿಂದ ವಿದ್ಯುತ್ತನ್ನು ಕ್ರಿಯೇಟ್ ಮಾಡಲಾಕೈತಿ. ಇದನ್ನು ನೀವು ಸ್ಕ್ರೀನ್ಶಾಟ್ದಾಗ ಇಟ್ಕೋಬಹುದು. ಅಂದ್ರೆ ಇದರ ರಿಲೇಟೆಡ್ ಏನರ ನ್ಯೂಸ್ ಬೇಕಾಗಿದ್ರೆ. ಓಕೆ, ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಇತ್ತೀಚೆಗೆ ಯಾವ ರಾಜ್ಯವು ಏಕರೂಪ ನಾಗರಿಕ ಸಂಹಿತೆ ತಿದ್ದುಪಡಿ ಸುಗ್ರೀವಾಜ್ಞೆ 2026 ಜಾರಿಗೆ ತಂದಿದೆ ಅಂತೈತಿ. ಇದಕ್ಕೆ ಆನ್ಸರ ಆಪ್ಷನ್ ಬಿ ಉತ್ತರಾಖಂಡ ಇದಕ್ಕೆ ಆನ್ಸರ್ ಆಕೈತಿ. ಇನ್ನು ಇದ್ರ ಸ್ವಲ್ಪ ಡೀಟೇಲ್ಸನ್ನು ನೋಡೋದಾದ್ರೆ ಉತ್ತರಾಖಂಡ ಸುಗ್ರೀವಾಜ್ಞೆಯನ್ನು 2026 ಜಾರಿಗೆ ತಂದೈತಿ. ಈ ಸುಗ್ರೀವಾಜ್ಞೆ ಅನ್ನೋದು ಸಂವಿಧಾನದ 213ನೇ ವಿಧಿ ಇಂಪಾರ್ಟೆಂಟ್. ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದಿದ್ದ ಯಾವ ವಿಧಿಯ ಅನ್ವಯ ಅಂತ ಕೇಳಿದ್ರೆ 213ನೇ ವಿಧಿಯ ಅನ್ವಯ. ಆನಂತರ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ UCC ಅಂತ ಹೇಳ್ತೇವೆ ನಾವು. ಹಂಗಂದ್ರೆ ಏಕರೂಪ ನಾಗರಿಕ ಸಂಹಿತೆ ಮಹಿಳೆಯರ ಹಕ್ಕುಗಳನ್ನು ಮತ್ತು ಸ್ಥಳೀಕೃತ ನಾಗರಿಕ ಕಾರ್ಯವನ್ನು ಉತ್ತೇಜನ ಮಾಡೋಕೆ, ಅಂದ್ರೆ ಸ್ಥಳೀಯರಿರುವಂಥ ನಾಗರಿಕ ಇವರನ್ನು ಉತ್ತೇಜನ ಮಾಡೋಕೆ ಸುಮಾರು 4.7 ಲಕ್ಷ ಆನ್ಲೈನ್ ವಿವಾಹ ನೋಂದಣಿ ಕೂಡ ಈ ಇದರೊಳಗೆ ನಡೆಯಲಿವೆ. ಇಂಪಾರ್ಟೆಂಟ್ ಐತಿ ಕ್ವಶನ್ ಇದೆ. ಆನಂತರ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. 400 ಗ್ರ್ಯಾಂಡ್ ಸ್ಲ್ಯಾಮ್ ಗೆಲುವುಗಳನ್ನು ಸಾಧಿಸಿದ ಮೊದಲ ಆಟಗಾರ ಯಾರು ಅಂತೈತಿ. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಬಿ ನೊವಾಕ್ ಜೊಕೋವಿಕ್. ಇದಕ್ಕೆ ಆನ್ಸರ್ ನೊವಾಕ್ ಜೊಕೋವಿಕ್ ಅವರ ಈ ಇದನ್ನು ಸಾಧನೆಯನ್ನು ಮಾಡಿದರು. ಇವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ನೋಡೋದಾದ್ರೆ ನಾವು ನೊವಾಕ್ ಜೊಕೋವಿಕ್ ಅವರ 400 ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು ಗೆದ್ದಂಥ ಸಾಧನೆ ಮಾಡಿದರು. ಇಂಪಾರ್ಟೆಂಟ್ ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸ್ಟಾರ್ ಮಾರ್ಕ್ ಕೂಡ ಹಾಕಿದನು. ಸ್ಕ್ರೀನ್ಶಾಟ್ ತಗೋಬಹುದು. ಆನಂತರ ವಿಶ್ವದ 4ನೇ ಶ್ರೇಯಾಂಕಿತ ನೊವಾಕ್ ಇವ್ರ ಹೆಸರು ನೊವಾಕ್ ಜೊಕೋವಿಕ್ ಅವರು ಇದ್ರೊಳಗೆ ಭಾಗವಹಿಸಿ ಬಹಳಷ್ಟು ಸಾಧನೆಯನ್ನು ಮಾಡಿದರು. ಆನಂತರ 3, 6, 4, 7, 6 ಅಂತರದಿಂದ ಸೋಲಿಸುವ ಮೂಲಕ ತಮ್ಮ 400ನೇ ಗ್ರ್ಯಾಂಡ್ ಸ್ಲ್ಯಾಮನ್ನು ಹೆಂಗೆ ಗೆದ್ದರು ಸಿಂಗಲ್ಸ್ ಅಂದ್ರೆ ಈ ರೀತಿ ಸ್ಕೋರನ್ನು ಗೆದ್ರು ಅಂತ ಹೇಳ್ಬೋದು. ಆನಂತರ ಆಸ್ಟ್ರೇಲಿಯನ್ ಓಪನ್ ಒಳಗೆ ಇವರ ಭಾಗವಹಿಸಿರು. ಅದ್ರೊಳಗೆ ರೋಜರ್ ಫೆಡರರ್ ಮತ್ತು ರಾಫೆಲ್ ನಡಾಲ್ ಅವರನ್ನು ಹಿಂದಿಕ್ಕಿ ಮೇಲುಗೈಯನ್ನು ತಲುಪಿದರು ಅಂತ ಹೇಳ್ಬೋದು. ಅಂದ್ರೆ ಇವರು ಕೂಡ ಇಂಪಾರ್ಟೆಂಟ್ ಆಗಾರು. ಯಾರನ್ನು ಹಿಂದಿಕ್ಕಿ ಅಂದ್ರೆ
ಜೋರರ, ಆನಂತರ ರಾಫೆಲ್ ನಡಾಲೋರ ಇವರನ್ನು ಹಿಂದಕ್ಕೆ ಈ ಒಂದು 400ನೇ ಗ್ರ್ಯಾಂಡ್ ಸ್ಲ್ಯಾಮ್ ಗೇಮನ್ನು ಗೆದ್ದರು. ಓಕೆ, ಆನಂತರ 200 ಗೆಲುವಿನ ಗಡಿಯನ್ನು ದಾಟಿಲ್ಲ ಅಂತೈತಿ. ಅಂದ್ರೆ ಈ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಒಳಗೆ ಬೇರೆ ಯಾರೂ ಕೂಡ 200 ಕೂಡ ದಾಟಿಲ್ಲ. ಇವರ 400 ಗಡಿಯನ್ನು ದಾಟಿದರು. ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ನ್ಯೂಸ್ ಆಗೈತಿ. ಓಕೆ, ನೆಕ್ಸ್ಟ್ ಈ ಕ್ವಶನ್ಗೆ ಬಂದ್ಯಾನ. ಪದ್ಮ ಪ್ರಶಸ್ತಿ ಪುರಸ್ಕೃತ ಮಾರ್ಕ್ಟಲ್ಲಿ ಅಂತೇಳಿ 90ನೇ ವಯಸ್ಸೊಳಗೆ ಏನು ನಿಧನ ಆದ್ರೆ ಅವರು ಯಾರಂತೈತಿ. ಅವ್ರು ಯಾರಪ್ಪ ಅಂದ್ರೆ ಅವರೊಬ್ಬ ಪತ್ರಕರ್ತ ಕೂಡ ಆಗಿದ್ದರು. ಆನಂತರ ಅವರ ಕವಿ ಕೂಡ ಅಂದ್ರೆ ಲೇಖನಕಾರ ಕೂಡ ಆಗಿದ್ದರು. ಬಟ್ ಅಪ್ರಾಕ್ಸಿಮೇಟ್ಲಿ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಪತ್ರಕರ್ತ ಅಂತೇಳಿ ಅವರನ್ನು ನಾವು ಹೆಚ್ಚು ಮೆನ್ಷನ್ ಮಾಡಿದ್ದ ನೋಡ್ತೇವೆ. ಆನಂತರ ಇವ್ರ ಬಗ್ಗೆ ಸ್ವಲ್ಪ ನೋಡಿದ್ರೆ ಡೀಟೇಲ್ಸನ್ನು ನೋಡ್ಕೊರಿ. ಏನಂದ್ರೆ ಒಂದು ಹಿರಿಯ ಪತ್ರಕರ್ತ, ಆಲ್ರೆಡಿ ಹೇಳಿದಂಗೆ ಲೇಖನಕಾರ ಕೂಡ ಕವಿ ಕೂಡ ಆಗಿದ್ದರು. ಆನಂತರ 90ನೇ ವಯಸ್ಸೊಳಗೆ ನಿಧನರಾದರು. ಎಷ್ಟನೇ ವಯಸ್ಸು? 90ನೇ ವಯಸ್ಸು. ಆನಂತರ ಭಾರತದಿಂದ ವರದಿ ಮಾಡಿದ ಅತ್ಯಂತ ಪ್ರಭಾವಶಾಲಿ ವಿದೇಶಿ ಪತ್ರಕರ್ತರಲ್ಲಿ ಒಬ್ಬರೆಂದು ಗೌರವಿಸಲಾಗುತ್ತದೆ ಅಂತೈತಿ. ಅಂದ್ರೆ ಇದು ಕೂಡ ಇಂಪಾರ್ಟೆಂಟ್ ಐತಿ. ಆನಂತರ ಇವರು BCC ನವದೆಹಲಿಯಲ್ಲಿ ಮಾಜಿ ಬ್ಯೂರೋ ಮುಖ್ಯಸ್ಥರಾಗಿದ್ದರು. ಇದು ಕೂಡ ಮಾಜಿ ಬ್ಯೂರೋದೇನು ಮುಖ್ಯಸ್ಥರಾಗಿದ್ದರು. BCCದ ಮಾಜಿ ಬ್ಯೂರೋದ ಮುಖ್ಯಸ್ಥರು ಕೂಡ ಇವರಾಗಿದ್ದರು. ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ, ಮಹಿಳಾ ಪ್ರೀಮಿಯರ್ ಲೀಗ್ 2026ರಲ್ಲಿ ಶತಕ ಸಿಡಿಸಿದ ಮೊದಲ ಮಹಿಳಾ ಒಂದು ಆಟಗಾರ್ತಿ ಯಾರು ಅಂತೈತಿ. ಇದಕ್ಕೆ ಆನ್ಸರ ನೆಟ್ ಸ್ಕಿವರ್ ಬ್ರಂಟ್ ಅವರ ಶತಕ ಸಿಡಿಸ್ತಾರೆ ಮೊನ್ನೆ. ಅಂದ್ರೆ ಇದು ಕೂಡ ಇಂಪಾರ್ಟೆಂಟ್ ಐತಿ. ಯಾವ ಕಾರಣಕ್ಕಂದ್ರೆ ಮೊದಲ ಬಾರಿಗೆ ಒಬ್ಬರ ಒಂದು 100 ಕ್ರಾಸ್ ಮಾಡಿದ್ದ ಮಹಿಳಾ WPL ಒಳಗೆ ಫಸ್ಟ್ 100 ಮಾಡಿದ್ದ ಇವರ. ಬಟ್ ಸ್ಮೃತಿ ಮಂದನ ಅವ್ರದ್ದು ಜಸ್ಟ್ ಮಿಸ್ ಆಯಿತು. 96 ಮಾಡಿದ್ರು ಮೊನ್ನೆ ಮ್ಯಾಚ್ ಒಳಗೆ. ಆನಂತರ ಇವರು ಯಾರ ವಿರುದ್ಧ ಯಾವ ಟೀಮ್ ಒಳಗೆ ಆಡ್ತಾರೆ ಅಂದ್ರೆ MI. ಆನಂತರ ಇವರು ಯಾರ ವಿರುದ್ಧ ಇದನ್ನು ಮಾಡ್ಯಾರ ಅಂದ್ರೆ RCB. ಇವಟ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಾವೆ. ಮುಂದಿನ ಪ್ರಶ್ನೆ ನೋಡ್ರಿ. ಭಾರತೀಯ ರೈಲ್ವೆ ತನ್ನ ಮೊದಲ ಒಂದು ಹ್ಯುಮನಾಯ್ಡ್ ರೋಬೋಟ್ ಈ ರೋಬೋಟ್ ಹೆಸರು ನೆನಪಿಟ್ಟುಕೋರಿ. ASC ಅರ್ಜುನನ್ನು ಎಲ್ಲಿ ನಿಯೋಜಿಸಿದೆ ಅಂತೇಳೈತಿ. ಇದಕ್ಕೆ ಆನ್ಸರ ವಿಶಾಖಪಟ್ಟಣದೊಳಗೆ. ಎಲ್ಲೇ? ವಿಶಾಖಪಟ್ಟಣದೊಳಗೆ ಇದನ್ನು ನೇಮಿಸಿದರು. ಯಾವುದ? ASC ಅರ್ಜುನನ್ನು ವಿಶಾಖಪಟ್ಟಣದೊಳಗೆ ನೇಮಿಸಿದರು. ಅದು ಯಾವುದಪ್ಪ ಅಂದ್ರೆ ಹ್ಯುಮನಾಯ್ಡ್ ರೋಬೋಟ್ ಅನ್ನೋದ. ಓಕೆ, ಇಷ್ಟ ಇದ್ರ ಡೀಟೇಲ್ಸ. ಡೈರೆಕ್ಟಾಗಿ ಮುಂದಿನ ಪ್ರಶ್ನೆಗಳೇ ಬರ್ತಾನೆ ನಾನು. ಪ್ರತಿ ವರ್ಷ ಯಾವ ದಿನದಂದು ದತ್ತಾಂಶ ಸಂರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ ಅಂದ್ರೆ ಡಾಟಾ ಸೆಲೆಬ್ರೇಟ್ ಎವ್ರಿವೇರ್ ಅಂದ್ರೆ ಡಾಟಾ ಪ್ರೊಟೆಕ್ಷನ್ನ ಯಾವಾಗ ಮಾಡ್ತಾರೆ ಅಂತೈತಿ. ಅಂದ್ರೆ ಈ ಒಂದು ಕ್ವಶನಿಗೆ ಆನ್ಸರನ್ನು ಕಾಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಮಾಡ್ತಾರಂತ. ದತ್ತಾಂಶ ಸಂಗ್ರಹಣಾ ದಿನ ಅಥವಾ ಡಾಟಾ ಪ್ರೊಟೆಕ್ಷನ್ ಡೇ ಅಂತ ಹೇಳ್ಬೋದು ನಾವು. ಎರಡೂ ಕೂಡ ಆ ಒಂದು ಡೇಯನ್ನು ಯಾವ ದಿನ ಸೆಲೆಬ್ರೇಟ್ ಮಾಡ್ತಾರೋ, ಏನು 27ಕ್ಕೆ ಮಾಡ್ತಾರೋ, ಏನು 28ಕ್ಕೆ ಮಾಡ್ತಾರೋ, 29ಕ್ಕೆ ಮಾಡ್ತಾರೋ, ಯಾವಾಗ ಮಾಡ್ತಾರೋ ಡೆಫಿನೆಟಾಗಿ ಆನ್ಸರ್ ಮಾಡಿರೋದಕ್ಕೆ. ಆನಂತರ ನಿಮಗೆ ಯಾವುದರ ರಿಲೇಟೆಡ್ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ RRB ಆಗಲಿ, SSC ಆಗಲಿ, ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಪ್ರಿಪೇರ್ ಆಗಕತ್ತರೂ ಕೂಡ ನಿಮಗೆ ಏನರ ಹೆಲ್ಪ್ ಅಂದರೆ ಈ ಕ್ವಶನ್ಗಳನ್ನು ಮಾಡಿರಿ. ಅಥವಾ ನಮಗೆ GK ವೀಕ್ ಐತಿ, ಅಥವಾ ನಮ್ಮದು ಬೇರೆ ಏನೋ ವೀಕ್ ಐತಿ, ಸ್ಟ್ಯಾಟಿಕ್ GK ವೀಕ್ ಐತಿ, ಏನೇ ಇದ್ದರೂ ಕೂಡ ಡೆಫಿನೆಟಾಗಿ ಕೆಳಗಡೆ ಕಮೆಂಟ್ ಬಾಕ್ಸು ಕಮೆಂಟ್ ಮಾಡಿರಿ. ನಾ ನೆಕ್ಸ್ಟ್ ವಿಡಿಯೋ ಅದರ ಕುರಿತಂತೆ ಮಾಡ್ತಾನೋ ಅಥವಾ ಅದರ ರಿಲೇಟೆಡ್ ಏನರ ಮಾಡೋಣ. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ. ನಿಮಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ.